ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ದಿನಗಣನೆ ಶುರುವಾಗಿದೆ. ಇದೇ ತಿಂಗಳು ಜುಲೈ 20 ಹಾಗೂ 21ನೇ ತಾರೀಕು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಸದ್ಯಕ್ಕೆ ನಮ್ಮೊಟ್ಟಿಗೆ ಮೈಸೂರು ಕ್ವೀನ್ಸ್ ಇದ್ದಾರೆ. ಒಂದು ರೀತಿ ಜೋಶ್ ಅಂತಲೇ ಹೇಳ್ಬೋದು ಅವರು ಇದ್ರೆ ಅಂತ. ಜೊತೆಗೆ ನಮ್ಮೊಟ್ಟಿಗೆ ಆರ್ಗನೈಸರ್ QPL ಆರ್ಗನೈಸರ್ ಭವ್ಯ ಗೌಡ ಅವರಿದ್ದಾರೆ. ಅಲ್ಲದೆ ಕ್ಯಾಪ್ಟನ್ ಸಹ ಅದ್ವಿತಿ ಶೆಟ್ಟಿ ಅವರಾಗಿರುವಂಥದ್ದು. ಸದ್ಯಕ್ಕೆ ಹೇಗೆ ಕ್ಯಾಪ್ಟನ್ಶಿಪ್ನ ಹೇಗೆ ನಿಭಾಯಿಸ್ತಾ ಇದ್ದಾರೆ ಅನ್ನೋಂಥದ್ದನ್ನು ಅವ್ರನ್ನೇ ಕೇಳ್ತಾ ಹೋಗೋಣ. ಯೂಶಲಿ ನಿಮ್ಮನ್ನು ಶೂಟಿಂಗ್ ಸೆಟ್ಗಳಲ್ಲಿ ನಾವು ನೋಡಿರ್ತೀವಿ, ಮೇಕಪ್ ಆಗ್ತಾ AC ರೂಮಲ್ಲಿ ಚಿಲ್ಲಾಗಿರುವಂಥದ್ದು. ಈ ಒಂದು ಬಿಸಿಲು ಮಳೆ ಹೇಗೆ ಅದು ಇರಬೇಕಲ್ಲ ಜೀವನದಲ್ಲಿ. ಕಷ್ಟ ಸುಖ ಎರಡು ಇದ್ದಂಗೆ ನಾವು ಯಾವಾಗಲೂ AC ಯಲ್ಲೇ ಇರಬಾರ್ದು, ಬಿಸಿಲಲ್ಲೂ ಬಂದು ಕಷ್ಟಪಡಬೇಕು. ಬಟ್ ಅದನ್ನು ಸೈಡಿಗಿಟ್ಟು ಐ ಥಿಂಕ್ ಬೀಯಿಂಗ್ ಆ್ಯನ್ ಎಥ್ಲೀಟ್, ನಾನು ಐ ವಾಸ್ ಆನ್ ಎಥ್ಲೀಟ್ ಆ್ಯಂಡ್ ಸ್ಪೋರ್ಟ್ಸಲ್ಲಿ ಇದ್ದಿದ್ದರಿಂದ ಇದೇನೋ ಅಷ್ಟೊಂದು ಬೇರೆ ಡಿಫ್ರೆಂಟ್ ಅಂತ ಅನಿಸ್ತಿಲ್ಲ, ಖುಷಿನೇ ಆಗ್ತಿದೆ ಇನ್ಫ್ಯಾಕ್ಟ್. ಆ್ಯಂಡ್ ನೀವು ಫಸ್ಟ್ಗೆ ಹೇಳಿದ್ರಿ ಕ್ಯಾಪ್ಟನ್ ಅವರು ಹೆಂಗೆ ಕ್ಯಾಪ್ಟನ್ಸಿನ ಇದು ಮಾಡ್ತಿದ್ದಾರೆ. ಐ ಥಿಂಕ್ ನಾನು ಅದನ್ನು ಹೇಳೋಕ್ಕಿಂತ ನೀವು ನಮ್ಮ ಟೀಮ್ ಅವ್ರ ಹತ್ರ ಕೇಳಬೇಕಾಗುತ್ತೆ. ಬಟ್ ಖುಷಿ ಆಗ್ತಿದೆ, ಇಂಥ ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ ನಿಜವಾಗ್ಲೂ. ಬಿಕಾಸ್ ಐ ಥಿಂಕ್ ಗೇಮ್ ಅನ್ನೋದು ಸೋಲ್ತೀವಿ ಗೆಲ್ತೀವಿ ಅದು ಓಕೆ, ಬಟ್ ಒಂದು ಬಾಂಡ್ ಕ್ರಿಯೇಟ್ ಆಗೋದು ಇಸ್ ಮೋರ್ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಬಿಕಾಸ್ ಇದಲ್ಲದೆ ಇನ್ನಷ್ಟು ನಾವು ಕೆಲಸಗಳ ಜೊತೆಗೆ ಮಾಡೋಕ್ಕೆ ಅವಕಾಶ ಸಿಗಬಹುದು. ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ಟು ಬಿ ವಿತ್ ಮೈಸೂರು ಕ್ವೀನ್ಸ್. ಟೀಮ್ ಸದಸ್ಯರನ್ನು ಪರಿಚಯ ಮಾಡಿಕೊಡಿ. ಶೋರ್, ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ನಾವು ರೈಟಿಂದನೇ ಸ್ಟಾರ್ಟ್ ಮಾಡೋಣ. ಇವರು ಅಶ್ವಿತಾ ಅಂತ, ಇವರು ರಮ್ಯಾ ರಾಜು, ಇವರು ನಿಸರ್ಗ ಗೌಡ, ಇವರು ಎಲ್ರಿಗೂ ಗೊತ್ತಿರುತ್ತೆ ಅಖಿಲ ದೇಚಮ್ಮ. ಇವರು ನೀವು ಆಲ್ರೆಡಿ ಇಂಟ್ರಡ್ಯೂಸ್ ಮಾಡಿದ್ರಿ ಭವ್ಯ. ಆಮೇಲೆ ಇವರು ಸುಷ್ಮಾ ರಾಜ್, ಆಮೇಲೆ ಇವರು ಕಾವ್ಯ ಅಂತ, ಇವರು ಪೂಜಾ ರಾಜು ಅಂತ. ಇನ್ನು ನಿಮ್ಮ ಸದಸ್ಯರನ್ನು ಅಮೃತ ಅವರು ಬಂದಿಲ್ಲ. ಆಮೇಲೆ ಅವರೊಬ್ಬರೇ ಅಲ್ಲ, ಎಸ್ ಅವರೊಬ್ಬರೇ ಬಂದಿಲ್ಲ. ಈಗ ಆರ್ಗನೈಸರ್ ಹತ್ರ ಹೋಗ್ಬಿಡೋಣ. ಅಲ್ಲಿ ಇಲ್ಲಿ ನಿಂತ್ಕೊಂಡು ಎಲ್ಲ ಕಡೆ ಜೋಶಿಂದ ಓಡಾಡ್ತಾ ಇರ್ತೀರಾ, ಮಾತಾಡ್ತಾ ಇರ್ತೀರಾ, ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಮಧ್ಯದಲ್ಲಿ ತಿಂತಾ ಇರ್ತೀರಾ. ಸ್ನ್ಯಾಕ್ಸ್ ಎಲ್ಲ ನಿಜವಾಗ್ಲೂ ಇಲ್ಲಿ ಫೀಲ್ಡಲ್ಲಿ ನಿಂತ್ಕೊಂಡು ನಾನು ಊಟ ಮಾಡಿದ್ದು, ಲಿಟ್ರಲಿ ಊಟನೂ. ಇವಾಗ ನಾನು ಕಪ್ಪು ಆಡ್ತಿದ್ದೀನ, ಸೊ ಅದ್ರ ಪ್ರಾಕ್ಟೀಸ್ ಮುಗಿಸ್ಕೊಂಡು ಇಲ್ಲಿ ಬರೋದು. ಆ್ಯಂಡ್ ನನಗೆ ಏನಂದರೆ ಎಲ್ಲರೂ ಈಕ್ವಲ್ ಇಲ್ಲಿ. ಐ ವಾಂಟ್ QPL ವಿನ್ ಆಗಬೇಕು. ಒಂದು ಟೀಮ್ ಗೆಲ್ಲೋದಕ್ಕಿಂತ ನನಗೆ QPL ಗೆಲ್ಲಬೇಕು. ಆ್ಯಂಡ್ ನಾನು ಯಾರನ್ನೂ ನನ್ನ ಟೀಮ್ ಇದು ಇವು ಟೀಮ್ ಇಲ್ಲ, ನಂಗೆ 10 ಜನನೂ ಈಕ್ವಲ್. 10 ಜನಕ್ಕೆ ಏನು ಸ್ಟ್ರಾಟಜೀಸ್ ಇರುತ್ತೋ, ಏನು ಮಾಡಬೇಕು ಏನು ಮಾಡಬಾರ್ದು, 10 ಟೀಮಿಗೂ ಸಪೋರ್ಟ್ ಮಾಡ್ತೀನಿ. 10 ಟೀಮು ನಂದೇ ಇವಾಗ. ಟೀಮು ನಿಮ್ಮದೇ, ಅವ್ರ ಸ್ನ್ಯಾಕ್ಸು ನಿಮ್ಮದೇ. ಇಲ್ಲ ನಮ್ಮ ಅಕ್ಕ ಪಾಪ ಮನೆಯಿಂದ ಕರ್ಡ್ ರೈಸ್ನ ಕುಕ್ ಮಾಡ್ಕೊಂಬಂದಿದ್ದು. ನಿಮ್ಮ ಟೀಮ್ ಅವ್ರನ್ನ ಮಾತಾಡಿಸ್ಬಿಡೋಣ. ಮೇಡಮ್, ಇದು ಒಂದು ಟೀಮ್ ಹೇಳಿದ್ರು ನಮಗೆ, ಬಳ್ಳಾರಿ ಟೀಮ್ ಅವ್ರು ಹೇಳಿದ್ರು 6 ಲಕ್ಷ ನಾವೇ ಗೆದ್ದೇ ಗೆಲ್ತೀವಿ, ನಾವೇ ಅನುಮಾನನೇ ಬೇಡ ಅನ್ನೋವಂಥದ್ದು. ನೀವೇನು ಹೇಳ್ತೀರಾ? ಮೇನ್ ಏನಂತಂದರೆ ಮ್ಯಾಚಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಂದೊಂದು ಟೈಮು 6-4 ಹೊಡೆಯೋರು ಒಂದೇ ವಿಕೆಟ್ಗೆ ಔಟ್ ಆಗ್ಬೋದು. ಸೊ ಎಲ್ಲ ಲಕ್ ಮೇಲೂ ಡಿಪೆಂಡು ಆ್ಯಂಡ್ ಹಾರ್ಡ್ ವರ್ಕು ಡಿಪೆಂಡು. ನಾವು ಮಾತಾಡಲ್ಲ, ಆಡಿ ತೋರಿಸ್ತೀವಿ. ದಟ್ಸ್ ವಾಟ್. ಸೊ ನೋಡೋಣ, ಎಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ, ಎಲ್ಲ ಗ್ರೌಂಡಲ್ಲಿ ತೋರಿಸ್ತೀವಿ ಅಷ್ಟೇ. ನಿಮ್ಮ ಟೀಮ್ ಕ್ಯಾಪ್ಟನ್ ಅವ್ರಿಗೆ ಅವರ ಅಭಿಪ್ರಾಯನ ನಿಮ್ಮ ಹತ್ರನೇ ಕೇಳಬೇಕು. ಹೇಗೆ ನಿಮ್ಮ ಟೀಮ್ ಕ್ಯಾಪ್ಟನ್ ಹೇಗೆ ನಡೆಸ್ತಾ ಇದ್ದಾರೆ? ತುಂಬ ಕೋಆರ್ಡಿನೇಟ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾರೆ, ಎಲ್ಲರನ್ನೂ ಒಂದು ಕಡೆ ಗ್ಯಾದರ್ ಮಾಡೋದಕ್ಕೆ. ನಮ್ಮನ್ನೆಲ್ಲ ಗ್ಯಾದರ್ ಮಾಡೋದು ಶೂಟಿಂಗ್ ಶೆಡ್ಯೂಲಲ್ಲಿ ಈ ಕಪ್ಪೆಗಳನ್ನ ಹಿಡಿದು ತಗಡಿ ಹಾಕಿದಾಗ ಆಗಿದೆ ಕ್ಯಾಪ್ಟನ್ಗೆ. ಇವತ್ತೇ ಫಸ್ಟು ಫುಲ್ಲು ಟೀಮ್ ಗ್ಯಾದರ್ ಆಗಿರೋದು. ಬಟ್ ಟೀಮ್ ಸ್ಟ್ರಾಟಜಿ ಚೆನ್ನಾಗಿದೆ. ಅವರು ತುಂಬ ಏನೋ ಸಜೆಸ್ಟ್ ಮಾಡ್ತಿರ್ತಾರೆ, ಸಿಕ್ಕಿದ ಟೈಮಲ್ಲಿ ಟೀಮ್ ಸ್ಟ್ರಾಟಜಿ ಎಲ್ಲ ಹೇಳ್ತಿರ್ತಾರೆ. ಈ ಸಲ ಕಪ್ ನಮ್ಮದೇ ಅಂತ ಹೇಳಲ್ಲ, ನಾವು ಆಟ ಆಡಿ ತೋರಿಸ್ತೀವಿ. ನಿಮ್ಮ ಟೀಮಲ್ಲಿ ಬೆಸ್ಟ್ ಬೌಲರ್ ಹಾಗೂ ಬ್ಯಾಟ್ಸ್ಮನ್ ಯಾರು? ಸದ್ಯಕ್ಕೆ ನಾನು ನೋಡಿರೋ ಪ್ರಕಾರ ಇಡೀ ಟೀಮ್ ತುಂಬ ಹಾರ್ಡ್ ವರ್ಕಿಂಗ್ ಇದೆ. ಸೊ ಅದೇ ಇವ್ರು ಹೇಳ್ದಂಗೆ ಸ್ಟ್ರಾಟಜಿ ಅದನ್ನ ಬಿಟ್ಕೊಡೋಕ್ಕಾಗಲ್ಲ. ಗೇಮ್ ದಿನ ನಿಮಗೆ ಗೊತ್ತಾಗುತ್ತೆ ಯಾರು ಬೆಸ್ಟ್ ಬೌಲರ್ ಯಾರು ಬೆಸ್ಟ್ ಬ್ಯಾಟ್ಸ್ಮನ್ ಅಂತ. ಟೀಮ್ ಇಂಡಿಯಾದಲ್ಲಿ ನಿಮಗೆ ಯಾರು ಇಷ್ಟ? ನನಗೆ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ. ಆಬ್ವಿಯಸ್ಲಿ ಅವರು ಎಲ್ಲರಿಗೂ ಕ್ರಶು ಕೂಡ ಅವರೇ, ಎಲ್ಲರ ಫ್ಯಾನ್. ಐ ಮೀನ್ ನಾವು ಎಲ್ಲ ಅವ್ರ ಫ್ಯಾನು. ಅವ್ರು ಬಿಟ್ಟಿನ ಯಾರೂ ನನಗೆ ಗೊತ್ತಿಲ್ಲ, ವಿರಾಟ್ ಕೊಹ್ಲಿನೇ ಬೆಸ್ಟು. ಎಸ್. ಓಕೆ, ಮೊದಲನೇ ಹಂತದ ಪ್ರಿಪ್ರೇಷನ್ ಹೇಗೆ ನಡೀತಿದೆ ಮ್ಯಾಮ್? ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಕ್ಚುಲಿ ಇವತ್ತು ಫುಲ್ ಟೀಮ್ ಬಂದ್ವಿ, ಮಳೆ ಬರಲಿಕ್ಕೆ ಶುರುವಾಯಿತು. ಸೊ ನಾಳೆಯಿಂದ ಪ್ರಾಪರಾಗಿ ರೆಡಿ ಆಗ್ತೀವಿ. ದ ಡೇ ಆಫ್ 1ಇಂದನೂ ಪ್ರಾಕ್ಟೀಸ್ಗೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾರೆ. ದ ಡೇ ಆಫ್ 1ಇಂದ ಪ್ರಾಕ್ಟೀಸಿಗೆ ಬರ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟಿವ್ ಆಗಿದ್ದಾವೆ. ಈಗ ಟೀಮ್ ಅಂತ ಸಪ್ರೇಟ್ ಆಗಿರೋದು ಈ ನಡುವೆ, ಬಟ್ ಇಲ್ಲಿರೋದು ಎಲ್ಲರೂ ನಾವು ಫಸ್ಟ್ ದ ಡೇ ಆಫ್ 1ಇಂದ ಆಟ ಆಡ್ತಿದ್ದೀವಿ. ಟೀಮ್ ಅಂತ ಡಿವೈಡ್ ಆದಮೇಲೆ ಸಪ್ರೇಟ್ ಆಗಿರೋದು, ಬಟ್ ಬಾಂಡಿಂಗ್ ಎಲ್ಲರದು ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಚೆನ್ನಾಗಿ ಆಟ ಆಡ್ತಾ ಇದ್ದೀವಿ. ವಿನ್ ಆಗ್ತೀವೋ ಬಿಡ್ತೀವೋ, ಬಟ್ ಆಮೇಲೆ ಆಡಿ ತೋರಿಸಿ ನಾವು ಮಾತಾಡೋಣ ಅಂತ ಸೈಲೆಂಟ್ ಆಗಿದ್ದೀವಿ ಅಷ್ಟೇ. ಓಕೆ, ನಿಮ್ಮ ಟೀಮ್ ಸ್ಟ್ರಾಟಜಿ ಏನು?
ಸಿ ಕ್ಯಾಪ್ಟನ್ ಅವರ ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ನಮ್ಮ ವೈಸ್ ಕ್ಯಾಪ್ಟನ್ ಅವ್ರ ಸ್ಟ್ರಾಟರ್ಜಿ ಎರಡಿದ್ದರೆ ಸಾಕು ನಾವು ವಿನ್ ಆಗ್ತೀವಿ. ಬಿಕಾಸ್ ಸ್ಟ್ರಾಂಗ್ ಅಂತ ಹೇಳ್ತಿಲ್ಲ, ಬಿಕಾಸ್ ನಾವು ಡೇ ಒನ್ನಿಂದ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಆ್ಯಂಡ್ ಆ ಕಾನ್ಫಿಡೆಂಟ್ ಇದೆ. ಆ್ಯಂಡ್ ನಮ್ಮ ಕ್ಯಾಪ್ಟನ್ ಆಗಲಿ ವೈಸ್ ಕ್ಯಾಪ್ಟನ್ ಆಗಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಏನೇ ಬೇಕು ಅಂದರೂ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಿದ್ದಾರೆ, ಏನೇ ಬೇಕಂದ್ರೂ ಕೊಡ್ತಿದ್ದಾರೆ. ಸೊ ಅದರಿಂದ ವಿ ಆರ್ ಪಾಸಿಟಿವ್, ಲೈಕ್ ನಾವು ಗೆಲ್ತೀವಿ ಅಂತ. ಅದ್ವಿತೀಯರೇ, ನಿಮ್ಮಲ್ಲಿ ಖಂಡಿತವಾಗ್ಲೂ ಸ್ಪೋರ್ಟ್ಸ್ಮನ್ಶಿಪ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಎಷ್ಟೆಲ್ಲ ಜವಾಬ್ದಾರಿ ಇದೆ ನಿಮ್ಮ ಮೇಲೆ? ನನ್ನ ಟೀಮು ಇವ್ರು ನಂಗೆ ಟೀಮ್ ಅಂತ ಹೇಳಲ್ಲ, ನನ್ನ ಫ್ಯಾಮಿಲಿ ಥರ. ನಿಜವಾಗ್ಲೂ ಕೆಲವ್ರನ್ನ ನಾನು ಫಸ್ಟ್ ಟೈಮ್ ಇದು ಅನ್ಎಕ್ಸ್ಪೆಕ್ಟೆಡ್ ಚಪ್ಪಾಳೆ, ಶಾಕ್ ಆಯ್ತಾ? ಬಟ್ ಟ್ರಸ್ಟ್ ಮೀ, ನಾನು ಕೆಲವ್ರನ್ನ ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು. ಬಟ್ ಐ ಆಮ್ ರಿಯಲಿ, ಇದು ಕ್ಯಾಮ್ರಾ ಮುಂದೆ ಅಂತಲ್ಲ, ಐ ಆಮ್ ಬ್ಲೆಸ್ಡ್ ನನಗೆ ಇಂಥ ಟೀಮ್ ಸಿಕ್ಕಿದ್ದು. ಬಿಕಾಸ್ ಯಾವಾಗಲೂ ಒಂದು ಟೀಮ್ ಅಂತ ಬಂದಾಗ ಟೆನ್ಷನ್ ಅದೇನೆ, ಒಬ್ರು ಹೆಂಗಿರ್ತಾರೆ, ಇನ್ನೊಬ್ರು ಹೆಂಗಿರ್ತಾರೆ, ಏನು ಮಾಡ್ತಾರೆ ಅಂತ. ಬಟ್ ಇಲ್ಲಿ ಹೆಂಗಾಗಿದ್ದೀವಿ ಅಂದರೆ ನಮಗೆ ಯಾರ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಇವಾಗ ಇಲ್ಲ, ಬರೀ ಗೇಮ್ ಒಂದು ಅಷ್ಟೇ ಇರೋದು. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಏನಿಲ್ಲ, ಅಯ್ಯೋ ಆಲ್ರೆಡಿ ನಾವೆಲ್ಲ ಡೈಲಾಗ್ ಹೊಡೆದಾಯಿತು, ಏನಿಲ್ಲ, ನಾವು ಹೋಗಿ ಫೀಲ್ಡಲ್ಲೇ ತೋರಿಸೋದು ಏನು ಅಂತ. ಇಲ್ಲಿ ಎಲ್ಲರೂ ಒಂದಲ್ಲ ಒಂದರಲ್ಲಿ ಗುಡ್ಡಿದ್ದಾರೆ, ಅಂದರೆ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ. ಸೊ ಅದು ಟೀಮ್ ವರ್ಕ್ ಅಂದರೆ ಹಂಗಿರುತ್ತೆ, ಅದು ಅವತ್ತೇ ನೋಡೋಣ ಮ್ಯಾಚ್ ದಿನ. ಅವರ ನಟಿಮಣಿಯರು ಎಲ್ಲರೂ ಒಂದೇ ಕಡೆ ಸೇರಿಬಿಟ್ಟಿದ್ದೀರಾ, ರೀಲ್ಸ್ ಏನಾದರೂ ಮಾಡಿದ್ರಾ? ಅಯ್ಯೋ ನಿಜವಾಗ್ಲೂ ನನಗಂತೂ ಅದಕ್ಕೆ ಟೈಮ್ ಇಲ್ಲ, ಬೇರೆ ಟೀಮಿಂದ ಮಾಡ್ತಿದ್ರು. ಯಾಕಂದರೆ ನಾವು ಏನು 10 ಟೀಮ್ಸ್ ಮಾಡಿದ್ದೀವೋ ಆ 10 ಟೀಮ ಜವಾಬ್ದಾರಿ ನಮ್ಮ ಆರ್ಗನೈಸರ್ 6 ಜನಕ್ಕೂ ಇದೆ. ಸೊ ಆ ಅಪ್ಡೇಟ್ ನೋಡೋಷ್ಟೇ ನಮಗೆ ತಲೆ ಕೆಟ್ಟೋಗುತ್ತೆ. ವೆಕೇಷನ್ಗಂತ 3 ದಿನ ಹೋದೆ, ಅಲ್ಲೂ ಕಾಲ್ಸ್ ಇತ್ತು. ಸೊ ವೆಕೇಷನ್ ಏನಾಗಿಲ್ಲ, ಬಟ್ ರೀಲ್ಸ್ ಮಾಡೋಕ್ಕಂತೂ ಟೈಮ್ ಇಲ್ಲ. ನಮ್ಮ ಹುಡುಗಿಯರು ಮಾಡ್ತಾರೆ ಅಂದರೆ ಲೆಟ್ ದೆಮ್ ಡೂ, ನಾನು ಸಪೋರ್ಟ್ ಮಾಡ್ತೀನಿ. ಇವಾಗ ಬೇರೆ ಟೀಮ್ ಮಾಡ್ತಿದ್ರು, ಒಂದು ಬಾಲ್ ಹೊಡೆದ್ಬಿಟ್ಟೆ, ಪಾಪ ನೋವಾಯಿತು, ಇಲ್ಲೆಲ್ಲ ಸೈಡ್ಗೆ ಹೋಗಿ ರೀಲ್ಸ್ ಮಾಡಿ ಅಂತ. ನಾವು ಅದಕ್ಕೆಲ್ಲ ಅಡ್ಡಿ ಮಾಡಲ್ಲ, ಪ್ರಾಕ್ಟೀಸ್ ಅಂತ ಬಂದಾಗ ಪ್ರಾಕ್ಟೀಸ್ ಮಾಡಿ ಫನ್ನು ಮಾಡಿ. ಬಟ್ ಹಂಗಂತ ಬರೀ ರೀಲ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಡಿ. ಯಾರಿಗೂ ಸಿಗದೇ ಇರೋ ಒಂದು ಆಪರ್ಚುನಿಟಿ ಫಸ್ಟ್ ಟೈಮ್ ಕ್ರಿಯೇಟಿವ್ ಫ್ರೆಂಡ್ಸ್ ಕಡೆಯಿಂದ ಅದು ಆಗ್ತಿದೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಚೆಂದ ಆಡಿ. ಬಟ್ ಗ್ರಜ್ಜಲ್ಲಂತೂ ಆಡಬೇಡಿ, ಕಾಮಾಗಿ ಸೂಪರಾಗಿ ಮಜಾ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಸೊ ಮೈಸೂರು ಕ್ವೀನ್ಸ್ ಬೇರೆ ತಂಡಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಚೆನ್ನಾಗಿ ಆಡಿ. ಎಲ್ಲರೂ ಸೇಫಾಗಿ ಆಡಿ. ಬಿಕಾಸ್ ಇದಾದಮೇಲೆ ನಮಗೆಲ್ಲ ಶೂಟಿಂಗ್ ಹೋಗ್ಬೇಕು, ಮತ್ತೆ ಕೆಲಸಗಳು ಮಾಡಬೇಕು. ಸೊ ಹಂಗಾಗಿ ಸೇಫಾಗಿ ಮಾಡಿ, ಎಲ್ಲರೂ ಒಳ್ಳೆಯದಾಗಿ ನಾವು ಎಂಜಾಯ್ ಮಾಡೋಣ. ಎಸ್, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾತನಾಡೋಣ. ಥ್ಯಾಂಕ್ ಯು. ಇದಿಷ್ಟು ಮೈಸೂರು ಕ್ವೀನ್ಸ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಗಿರೀಶ್ ಜೊತೆ ಕೀರ್ತಿ ಪಾಚಿಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.